ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಒಂದು ಸ್ಪೆಷಲ್ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡೋಣ ಚೂಮಂತರ್ ಮೂವಿಯ ರಿವ್ಯೂ ಹೇಗಿತ್ತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನನ್ನ ಪರ್ಸ್ನಲ್ ವೈಯಕ್ತಿಕ ಒಂದು ಫೀಡ್ಬ್ಯಾಕ್ ಆಗಿರುತ್ತೆ, ವೈಯಕ್ತಿಕ ಒಂದು ರಿವ್ಯೂ ಆಗಿರುತ್ತೆ. ಓಕೆನಾ? ಸೊ ಬನ್ನಿ ನೋಡೋಣ ಮೂವಿ ಹೇಗಿತ್ತು ಅಂತ. ಸೊ ಮೊದಲನೇದಾಗಿ ಈ ಮೂವಿ ಯಾರ್ಯಾರು ನೋಡಬಾರ್ದು ಅಂತ ಹೇಳಿದ್ರೆ, ಮೊದಲನೇದು ಫಸ್ಟ್ ಕಂಡೀಷನ್ ಬಂದು ಪ್ರೆಗ್ನೆಂಟ್ ಲೇಡಿಯವರು ದಯವಿಟ್ಟು ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಸಡನ್ನಾಗಿ ಬೆಚ್ಚ ಬೀಳೋದು, ಸಡನ್ನಾಗಿ ಹೆದರ್ಕೊಳ್ಳೋದು, ಗಾಬರಿ ಆಗೋದು, ಸೊ ತುಂಬಾ ನಿಮ್ಮ ಹೆಲ್ತ್ಗೂ ಮತ್ತು ಮಗು ಹೆಲ್ತ್ಗೂ ತುಂಬಾ ಡೇಂಜರ್ ಆಗಿರುತ್ತೆ. ದಯವಿಟ್ಟು ಹೋಗಬೇಡಿ ಪ್ರೆಗ್ನೆಂಟ್ ಲೇಡಿಗಳು. ಸೊ ನೆಕ್ಸ್ಟ್ ನೋಡೋಣ. ಯಾಕೆ ಅಂತ ಹೇಳಿದ್ರೆ, ಈ ಮೂವಿಯಲ್ಲಿ ಸಡನ್ ಸಸ್ಪೆನ್ಸು, ಸಡನ್ ಸೌಂಡ್ ಎಫೆಕ್ಟು, ಆ ಭಯ, ಇದೆಲ್ಲ ಇದೆ, ತುಂಬಾ ಇದೆ. ಸೊ ಹಾಗಾಗಿ ನೋಡಿ, ನಿಮ್ಮ ಇಷ್ಟ. ನಿಮಗೆ ಆ ಕಂಟ್ರೋಲಿಂಗ್ ಕೆಪಾಸಿಟಿ ಇತ್ತು ಅಂದರೆ ಹೋಗಿ, ಇಲ್ಲಾಂದರೆ ನಾನಂತೂ ಸಜೆಸ್ಟ್ ಮಾಡಲ್ಲ. ಸೊ ನೆಕ್ಸ್ಟ್ ನೋಡೋಣ ಒನ್ ಬೈ ಒನ್ ರಿವ್ಯೂಸ್ ಹೇಗಿತ್ತು ಈ ಒಂದು ಚೂಮಂತರ್ ಮೂವಿ ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ಮೂವಿ ಅಂತೂ ಸೂಪರ್ ಡೂಪರ್ ಆಗಿದೆ. ಸೆಕೆಂಡಿಗೂ ಸಸ್ಪೆನ್ಷನ್ ಇದೆ. ಕತೆ ಒಳಗಡೆ ಕತೆ, ಕತೆ ಒಳಗಡೆ ಕತೆ, ಕತೆ ಒಳಗಡೆ ಕತೆ, ಕತೆ ಒಳಗಡೆ ಕತೆ. ಸೊ ಟೋಟಲ್ 4 ಕತೆ ಇದೆ. ಒಂದು ಕತೆ ಒಳಗಡೆ 4 ಕತೆ ಇದೆ. ಸೊ ಓಕೆನಾ? ಸೊ ಮೊದಲನೇ ಕತೆ ಏನಂತ ಹೇಳಿದ್ರೆ, ಸೊ ನಾನು ಜಾಸ್ತಿ ಹೇಳಲಿಕ್ಕಾಗಲ್ಲ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ. ಸೊ ಮೊದಲನೇದಾಗಿ ಒಂದು ತುಂಬ ಕೋಟ್ಯಾಧಿಪತಿ, ತುಂಬ ಆಗರ್ಭ ಶ್ರೀಮಂತ ಕೋಟ್ಯಾಧಿಪತಿ ಇರ್ತಾನೆ. ಸೊ ಕಾರಣಾಂತರಗಳಿಂದ ಅನೇಕ ಇದರಿಂದ ಅವನು ಒಂದು ಪಾಪರ್ ಆಗ್ತಾನೆ. ಸೊ ಅದು ಫಾರಿನಲ್ಲಿ. ಸೊ ಅದಾದಮೇಲೆ ಅವನು ತನ್ನ ಎಲ್ಲ ಮಕ್ಕಳನ್ನ ಕರೆದ್ಬಿಟ್ಟು ಹೇಳ್ತಾನೆ, ಸೊ ಇವಾಗ ಈ ಪರಿಸ್ಥಿತಿ ಸರಿ ಇಲ್ಲ, ನೀವು ಇಲ್ಲಿರೋದು ಅಷ್ಟೊಂದು ಒಳ್ಳೆಯದಲ್ಲ, ಅಷ್ಟೊಂದು ಉತ್ತಮ ಅಲ್ಲ. ಸೊ ನೀವೇನು ಮಾಡಿ, ನಮ್ಮ ಇಂಡಿಯಾದಲ್ಲಿ ಒಂದು ಪ್ರಾಪರ್ಟಿ, ಒಂದು ಮನೆನ ನನ್ನ ಹೆಸ್ರಿಗೆ ನಾನು ಮಾಡಿದ್ದೀನಿ, ನಿಮ್ಗಳ ಹೆಸ್ರಿಗೆ ಇಟ್ಟಿದ್ದೀನಿ. ಸೊ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ, ನೀವಿನ್ನು ಇಂಡಿಯಾಗೆ ಹೊರಡಿ, ಇಲ್ಲಿರೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಇಂಡಿಯಾಗೆ ಕಳಿಸ್ತಾನೆ. ಸೊ ಅವರು ಮಕ್ಕಳೆಲ್ಲ ಹೇಳ್ಬಿಟ್ಟು ತಂದೆ ಮಾತಿಗೆ ಬೆಲೆ ಕೊಟ್ಟು ಸೊ ಇಂಡಿಯಾಗೆ ಬರ್ತಾರೆ. ಸೊ ಇದು ಒಂದು ಸ್ವಲ್ಪ ಇಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ಏನಿದು ಹಾರರು, ಹೇಗೆ ಹಾರರು ಏನು ಅಂತ ಹೇಳಿದ್ರೆ, ಸೊ ಹಾರರ್ ಅಂದಮೇಲೆ ಒಂದು ಕತೆ ಇರಲೇಬೇಕಲ್ವಾ, ಏನು ಕತೆ ಇದು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಅದೇ ಟ್ವಿಸ್ಟು. ಸೊ ಅದನ್ನು ನಾನು ಹೇಳಲ್ಲ, ಮೂವಿ ಹೋಗ್ಬಿಟ್ಟು ನೋಡಿ. ಏನಂತ ಹೇಳಿದ್ರೆ, ಅವ್ರು ಇಂಡಿಯಾಗೆ ಬರ್ತಾರೆ, ಅವ್ರ ಸ್ವಂತ ಮನೆಗೆ ಬರ್ತಾರೆ, ಸ್ವಂತ ಜಾಗಕ್ಕೆ ಬರ್ತಾರೆ. ಅಲ್ಲಿ ಅವ್ರಿಗೆ ಹಾರರ್, ಆ ಎಫೆಕ್ಟು, ಆ ಅನುಭವನ ಒಂದೊಂದಾಗಿ ಪಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲನೇದಾಗಿ ಕ್ಯಾರೆಕ್ಟರ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತು ಶರಣ್ ಅವರು. ಸೊ ನಾವು ಅವ್ರನ್ನ ಅಧ್ಯಕ್ಷ ಸಿನಿಮಾ ಆಗಿರ್ಬೋದು, ಎಲ್ಲದರಲ್ಲೂ ನೋಡಿದ್ದೀವಿ, ಮತ್ತು ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅವರು ಏನಂದರೆ, ನಮಗೆ ಗೊತ್ತಿರೋ ಪ್ರಕಾರ ಅವರು ಮೇಯ್ನ್ ಅವ್ರದ್ದೇನು ಫೋಕಸ್ಸು, ಅವರು ಯಾವ ಪಾರ್ಟಲ್ಲಿ ಬರ್ತಾರೆ ಅಂದರೆ ಕಾಮಿಡಿಯಲ್ಲಿ ಅವರು ತುಂಬಾ ಫೇಮಸ್ ಅಲ್ವಾ. ಸೊ ನಮಗೆ ಶರಣ್ ಅಂದ ತಕ್ಷಣ ನೆನಪಾಗೋದು ಕಾಮಿಡಿ. ಸೊ ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡಿ 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 ಪ್ರತಿಯೊಬ್ಬರ ಕನ್ನಡಿಗರ ಮನದಲ್ಲಿ ಅವರು ಆಲ್ರೆಡಿ ಅಚ್ಚುಮೂಡಿದ್ದಾರೆ. ಸೊ ಇದು ಒಂಥರ ಡಿಫ್ರೆಂಟ್ ಆಗಿದೆ ಈ ಒಂದು ಮೂವಿಯಲ್ಲಿ ಅವ್ರ ಗೆಟಪ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಸೊ ಈ ಮೂವಿ ಓವರ್ ಆಲ್ 100% ಅಂತ ಬಂದರೆ, ಸೊ 100%ಅಲ್ಲಿ 70 to 75% ಬಂದುಬಿಟ್ಟು ಹಾರರ್ ಎಫೆಕ್ಟ್ ಇದೆ. ತುಂಬಾ ಸಡನ್ನಾಗಿ ಭಯ ಬೀಳಿಸೋದಾಗಿರ್ಬೋದು. ಸೊ ಇವ್ರ ಪಾತ್ರ ಬಂದುಬಿಟ್ಟು ಕಾಮಿಡಿ ಪ್ಲಸ್ ಹಾರರ್ ಎಫೆಕ್ಟ್ ಎರಡೂ ಇದೆ. ಕಾಮಿಡಿನೂ ಮಾಡ್ತಾರೆ, ಅಲ್ಲಲ್ಲೇ ಸಸ್ಪೆನ್ಸು ಕೊಡ್ತಾರೆ, ಅಲ್ಲಲ್ಲೇ ಭಯನೂ ಬೀಳಿಸ್ತಾರೆ. ಸೊ ಸೀರಿಯಸ್ ಮತ್ತು ಕಾಮಿಡಿ ಮಿಕ್ಸ್ಡ್ ಅಪ್ ಆಗಿದೆ. ಬಟ್ ಈ ಮೂವಿ ಓವರ್ ಆಲ್ ಆಗಿ 70% ತುಂಬಾ ಸೀರಿಯಸ್ ಆಗಿ ತೊಗೊಂಡೋಗಿದ್ದಾರೆ, ಅಂದರೆ ಸಸ್ಪೆನ್ಸಾಗಿ ತೊಗೊಂಡೋಗಿದ್ದಾರೆ. ಸೊ ಇನ್ನು 30% ಕಾಮಿಡಿ ಇದೆ. ಸೊ ಕಾಮಿಡಿ ಅಂತ ಬಂದಾಗ, ಸೊ ಇದರಲ್ಲಿ ಶರಣ್ ಅವರಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದರೆ ನಮ್ಮ ಎಲ್ಲರ ಫೇವ್ರೆಟ್ ಚಿಕ್ಕಣ್ಣ ಅವರು ಅಂತಂದರೆ ನೆಕ್ಸ್ಟ್ ಶರಣ್ ಆದಮೇಲೆ ಬರೋದೇ ಇವರು. ಸೊ ಹೊಟ್ಟೆ ಉಣ್ಣಾಗೋಷ್ಟು ನಗಿಸ್ತಾರೆ, ಸಿಕ್ಕಾಪಟ್ಟನೆ ನಗು ಎಲ್ಲಂದ್ರಲ್ಲಿ ನಗಿಸ್ತಾನೇ ಇರ್ತಾರೆ. ಸೊ ನಿಮಗೆ ಅಷ್ಟಾಗಿ ಈ ಮೂವಿ ಎಲ್ಲೂ ಬೋರಿಂಗ್ ಹೊಡಿಯಲ್ಲ. ಯಾಕಂದರೆ ಒಂದು ಕಡೆ ಇವರು ಇರ್ತಾರೆ, ಒಂದು ಕಡೆ ಇವರು ಚಿಕ್ಕಣ್ಣ ಅವರು ಇರ್ತಾರೆ. ಸೊ ಮೂವಿ ಬೋರ್ ಆಗದಿರೋ ರೀತಿ ತೊಗೊಂಡು ಹೋಗ್ತಾ ಇರ್ತಾರೆ ನಿಧಾನ ಕೇಳ್ಕೊಂಡು. ಸೊ ಇವರಿಬ್ಬರು ಪಾತ್ರ ಅಂತೂ ತಿಂದು ಹರಿದು ಕುಡಿದು ನುಂಗಾಕಿರೋ ಥರ ಇದೆ. ಸೊ ನೆಕ್ಸ್ಟ್ ಪಾತ್ರಗಳಿಗೆ ಬರೋದಾದರೆ, ಸೊ ಮೇಘನಾ ಅವರು ಫಸ್ಟ್ ಹಾಫಲ್ಲಿ ಬರ್ತಾರೆ. ಫಸ್ಟ್ ಹಾಫಲ್ಲಂತೂ ನುಂಗಾಕ್ಬಿಟ್ಟಿದ್ದಾರೆ. ಅದಿತಿ ಅವ್ರು ಕಾಣಲ್ಲ ಅಷ್ಟಾಗಿ ಫಸ್ಟ್ ಹಾಫಲ್ಲಿ. ಸೊ ನಮಗೆ ಅಷ್ಟು ಹೀರೋಯಿನ್ ಇಲ್ಲ ಅಂತ ಅನ್ನೋ ಥರ ಫೀಲ್ ಆಗುತ್ತೆ. ಫಸ್ಟ್ ಹಾಫ್ ಬಂದುಬಿಟ್ಟು ಫ್ಯಾಮಿಲಿ ಸೀನು, ಬ್ಯಾಕ್ಗ್ರೌಂಡ್ ಸೀನು, ಅದು ಇದು ಮೇನ್ ಮ್ಯಾಟ್ರಿಗೆ ತೊಗೊಂಡೋಗಿರಲ್ಲ. ಫಸ್ಟ್ ಇಂಟರ್ವ್ಯೂವರೆಗೂ ಕಾಮಾಗಿ ಎಳ್ಕೊಂಡು ಹೋಗ್ತಾರೆ, ಸ್ಲೋ ಆಗಿ ಸಸ್ಪೆನ್ಸ್ ಆಗಿ ಒಂಥರ ಸ್ವೀಟ್ ಆ್ಯಂಡ್ ಸಾಫ್ಟಾಗಿ ಎಳ್ಕೊಂಡು ಹೋಗಿದ್ದಾರೆ ಫಸ್ಟ್ ಹಾಫಲ್ಲಿ. ಮೇಘನಾ ಅಂತೂ ಸಖತ್ ಚಿಂದಿ ಉಡಾಯಿಸಿದ್ದಾರೆ. ಸೊ ನೆಕ್ಸ್ಟ್ ಇಂಟರ್ವ್ಯೂಲ್ ಆದ ತಕ್ಷಣ ಅದಿತಿ ಅವ್ರು ಬರ್ತಾರೆ. ಯಾಕಂದರೆ ಫಸ್ಟ್ ಹಾಫಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ. ಸೆಕೆಂಡ್ ಹಾಫಲ್ಲಂತೂ ಮೇಘನಾ ಮತ್ತು ಅದಿತಿ ಅವ್ರು ನೀನಾ ಅನ್ನೋ ಲೆವೆಲಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಸೂಪರ್ ಡೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರು ನಿಜವಾಗ್ಲೂ ಮದುವೆಯಾಗಿ ಒಂದು ಮಗು ಇದೆ ಅಂತಲೇ ಅನಿಸಲ್ಲ, ಆ ಲೆವೆಲಿಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಇಂಪ್ರೆಸಿವ್. ಇದೆಲ್ಲ ಒಂದು ಹುಡುಗಿರಿಗೆ ನಿಜವಾಗ್ಲೂ ಈ ಥರ ಎಲ್ಲ ಆ್ಯಕ್ಟ್ರೆಸ್ಗಳು ನಮಗೊಂದು ಇನ್ಸ್ಪಿರೇಷನ್ನು. ಆ ಲೆವೆಲಿಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಸಖತ್ತಾಗಿದೆ. ಸೊ ಅದಾದಮೇಲೆ ನೆಕ್ಸ್ಟು ರಜನಿ ಅವ್ರು ಬರ್ತಾರೆ. ಅವ್ರ ಆ್ಯಕ್ಟಿಂಗು ಓಕೆ, ಒಂದು ಸೀರಿಯಸ್ ಲೆವೆಲಾಗಿ ಅವ್ರು ಕೊಟ್ಟಿರೋ ಪಾತ್ರನ ಅವ್ರು ಅಚ್ಚುಕಟ್ಟಾಗಿ ನುಂಗ್ಕೊಂಡು ಹೋಗಿದ್ದಾರೆ.
ಸೊ ಇದಿಷ್ಟಾಗಿತ್ತು ಪಾತ್ರಗಳ ವಿಷಯ ಅಂತ ಬಂದಾಗ. ಎಲ್ಲರೂ ಒಬ್ಬರು ಮೀರಿಸೋ ಲೆವೆಲಿಗೆ ಸೂಪರಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇನ್ನೊಂದು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು, ಇವರು ಈ ಒಂದು ಮೂವಿ ಡೈರೆಕ್ಷನ್ ಯಾರು ಇದರಲ್ಲಿ ಬರುತ್ತೆ ಅಂತ ಹೇಳಿದರೆ ನವನೀತ್ ಅವ್ರ ಡೈರೆಕ್ಷನಲ್ಲಿ ಬರುತ್ತೆ. ಸೊ ನವನೀತ್ ಅವರು ಯಾವುದಕ್ಕೆ ಫೇಮಸ್ ಆಗಿದ್ದಾರೆ ಅಂತ ಹೇಳಿದರೆ ಆಲ್ರೆಡಿ ನಿಮಗೆ ಗೊತ್ತು, ಕರ್ವ ಅನ್ನೋ ಮೂವಿ ಸೂಪರ್ ಡೂಪರ್ ಮೂವಿ ಆದಮೇಲೆ ಸೊ ಸಸ್ಪೆನ್ಸ್ ಕ್ಯಾಟಗರಿ, ಹಾರರ್ ಕ್ಯಾಟಗರಿಯಲ್ಲಿ ಸೊ ಶರಣ್ ಅವ್ರದ್ದು ಈ ಮೂವಿ ಬಂದುಬಿಟ್ಟು ನವನೀತ್ ಅವ್ರದ್ದು ಸೆಕೆಂಡ್ ಮೂವಿ ಆಗುತ್ತೆ. ಸೊ ಈ ವರ್ಷದ 2025 ವರ್ಷದಲ್ಲಿ ಮೊದಲ ಸೂಪರ್ ಡೂಪರ್ ಹಾರರ್ ಹಿಟ್ ಅಂತಲೇ ಹೇಳ್ಬೋದು ಈ ಒಂದು ಚೂಮಂತರ್ ಮೂವಿ. ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ, ದಯವಿಟ್ಟು ಹೋಗಿ ಥಿಯೇಟರಲ್ಲೇ ನೋಡಿ, ಆ ಒಂದು ಅನುಭವನ ಪಡ್ಕೊಳ್ಳಿ, ಆ ಒಂದು ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳಿ. ನಿಜವಾಗ್ಲೂ ನಾವು ಕೆಲವೊಂದು ವರ್ಷಗಳಲ್ಲಿ ನೋಡ್ಕೊತ ಬಂದ, ಒಂದು 2-3 ವರ್ಷದಿಂದ ನೋಡ್ಕೊತ ಬಂದರೆ, ಸೊ ನಮ್ಮ ಕನ್ನಡ ಒಂದು ಸಿನಿಮಾ ಅಂತ ಬಂದಾಗ ಅಷ್ಟೊಂದು ಹಾರರ್ ಮೂವಿಯಲ್ಲಿ ಒಂದು ಆ ಲೆವೆಲಿಗೆ ತುಂಬ ಡೈರೆಕ್ಷನ್ ಆಗಿರ್ಬೋದು, ಸೀನ್ಸ್ ಮಧ್ಯ ಅಂತೂ ನುಂಗಾಕಿದ್ದಾರೆ. ನಿಜವಾಗ್ಲೂ ಭಯ ಬರುತ್ತೆ, ಆ ಲೆವೆಲಿಗೆ ಸೀನ್ಸ್ಗಳಿದೆ ಅಂತ ಹೇಳಿದರೆ ಅದು ಈ ಮೂವಿಯಲ್ಲಿ. ಸೊ ಕೆಲವೊಂದು ಮೂವಿಗಳು ಏನೇನು ಬಂದಿತ್ತಲ್ವ ಹಾರರ್ ಮೂವೀಸು, ಅದರಲ್ಲಿ ಅಷ್ಟೊಂದು ನಮಗೆ ಹಾರರ್ ಎಫೆಕ್ಟ್ ಇರಲಿಲ್ಲ. ಬಟ್ ಈ ಮೂವಿಯಲ್ಲಿ ಹಾರರ್ ಕ್ಯಾಟಗರಿ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ ರೀಸೆಂಟ್ ಮೂವೀಸಲ್ಲಿ ಕಂಪೇರ್ ಮಾಡಿದ್ರೆ. ಸೊ ಇದು ಹೊಸ ವರ್ಷ ಆಗಿರೋದ್ರಿಂದ ಸಂಕ್ರಾಂತಿ ಸೀಸನ್ ಅಂತ ಹೇಳ್ಬೋದು, ಜಾನ್ವರಿ. ಸೊ ಈ ಒಂದು ಸಂಕ್ರಾಂತಿ ಟೈಮಲ್ಲಿ ಈ ಮೂವಿ ರಿಲೀಸ್ ಮಾಡಿದ್ದಾರೆ. ಸೊ ನೀವೇನು ಅಮೌಂಟ್ ಕೊಟ್ಬಿಟ್ಟು ಥಿಯೇಟ್ರಿಗೆ ಹೋಗ್ತಿರಲ್ವ, ಆ ಅಮೌಂಟಲ್ಲಿ ₹1 ಎಲ್ಲೂ ಮೋಸ ಅಂತ ಅನಿಸಲ್ಲ. ಸೊ ಫ್ಯಾಮಿಲಿ ಜೊತೆಗೂ ಹೋಗಿ ನೋಡ್ಬೋದು, ಫ್ರೆಂಡ್ಸ್ ಹೋಗಿ ನೋಡ್ಬೋದು, ಯಾರ್ಯಾರು ಇಷ್ಟನೋ ಎಲ್ಲರನ್ನು ಕರ್ಕೊಂಡು ಹೋಗಿ ನೋಡ್ಬೋದು. ಸೊ ಎಲ್ಲೂ ಬೋರಿಂಗ್ ಆಗಲ್ಲ. ಫಸ್ಟ್ ಹಾಫ್ ಬಂದುಬಿಟ್ಟು ಓಕೆ, ಸೊ ಹೇಳ್ದಂಗೆ ಬ್ಯಾಕ್ಗ್ರೌಂಡ್ ಅದು ಇದು ಇಂಟ್ರೊಡಕ್ಷನ್ ಅದು ಇದು ಇರುತ್ತೆ. ಸೊ ಸೆಕೆಂಡ್ ಹಾಫಲ್ಲಿ ಬಂದುಬಿಟ್ಟು ಅದೇ ಹೇಳಿದ್ನಲ್ವ, ಕತೆ ಒಳಗಡೆ ಒಂದು ಕತೆ. ಸೊ ಇನ್ನೇನು ಒಂದು ಕತೆ ಮುಗೀತಪ್ಪ ಅನ್ನೋ ಅಷ್ಟೊತ್ತಿಗೆ ಇನ್ನೊಂದೆಲ್ಲೋ ಶುರುವಾಗಿರುತ್ತೆ. ಸೊ ಇನ್ನೇನು ಆ ಕತೆ ಮುಗೀತಪ್ಪ, ಇದೇನು ಎಂಡಿಂಗ್ ಬರುತ್ತಾ ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಕತೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಕತೆ ಮೇಲೆ ಸೆಕೆಂಡಲ್ಲಿ ತುಂಬ ಒಂಥರ ಹುಚ್ಚಿಡ್ದೋಗುತ್ತೆ. ಸೊ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸು, ಸಡನ್ ಸೌಂಡ್ ಎಫೆಕ್ಟು, ಕೂತಲ್ಲೇ ಭಯ ಬೀಳ್ತೀರಾ, ಗಾಬರಿ ಆಗ್ತೀರಾ. ಸೊ ರಿವ್ಯೂ ಮಾತ್ರ ಸೂಪರಾಗಿದೆ ಮೂವಿ. ನಿಜವಾಗ್ಲೂ ನನಗೆ ಸ್ಪೆಷಲಿ ಹೇಳೋದಾದರೆ, ನನಗೆ ಸಸ್ಪೆನ್ಸ್ ಮೂವಿ, ಹಾರರ್ ಮೂವಿ ಅಂದರೆ ತುಂಬಾ ಇಷ್ಟ. ನಾನು ಯಾವಾಗಲೂ ಕ್ಯೂರಿಯಾಸಿಟಿಯಿಂದ ನೋಡ್ತೀನಿ. ಯಾಕಂದರೆ ನಾವು ಆ ಮೂವೀಸ್ ಒಂಥರ ಆ ಥರ ಇರ್ತವೆ, ನಮಗೆ ಗೊತ್ತಿರಲ್ಲ ಪ್ರಪಂಚದಲ್ಲಿ ಏನು ಆಗ್ತಿದೆ ಅಂತ ಹೇಳಿಬಿಟ್ಟು, ಹೇಗೆ ನಡೀತಿದೆ ಅಂತ ಹೇಳಿಬಿಟ್ಟು. ಕೆಲವೊಂದು ಸಸ್ಪೆನ್ಸ್ ಮೂವಿಗಳಲ್ಲೆಲ್ಲ ತೋರಿಸೋದು ನೋಡಿದ್ರೆ, ಓ ಹಿಂಗೂ ಆಗುತ್ತಾ ಈ ಪ್ರಪಂಚದಲ್ಲಿ, ಹಿಂಗೂ ನಡೀತಾ ಇದೆಯಾ ಈ ಸೊಸೈಟಿಯಲ್ಲಿ, ಈ ಥರ ಎಲ್ಲ ಆಗ್ತಿದೆಯಾ ಅಂತ ಹೇಳಿಬಿಟ್ಟು ಆ ಮೂವಿ ಮುಖಾಂತರ ನಮಗೆಲ್ಲ ತೋರಿಸ್ತಾ ಇರ್ತಾರೆ. ಸೊ ನಾವೇನು ಮಾಡ್ತೀವಿ, ಮನೇಲೇ ಇದ್ದು ನಮ್ಗೆ ಆಚೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ನಮಗೆ ಗೊತ್ತಾಗಿರಲ್ಲ ಅಲ್ವಾ. ಸೊ ಈ ಥರ ಮೂವಿಗಳು ನೋಡೋದ್ರಿಂದ ನಮಗೂ ಒಂದೊಂದು ಐಡಿಯಾ ಬರುತ್ತೆ, ಹೌದು ಹಿಂಗೆಲ್ಲ ಇದೆ ಪ್ರಪಂಚದಲ್ಲಿ, ಈ ಥರ ಎಲ್ಲ ನಡೆಯುತ್ತೆ, ಹಿಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ನೀವು ಕೊಡೋ ₹1 ಎಲ್ಲೂ ಮೋಸ ಇಲ್ಲ. ಸೂಪರಾಗಿದೆ, ಸೂಪರ್ ಆಗಿದೆ. ಡೈರೆಕ್ಷನ್, ಕಾಮಿಡಿ, ಹಾರರ್, ಸಸ್ಪೆನ್ಸು, ಕುಂತಲ್ಲೇ ಗಾಬರಿ ಬೀಳೋದು ಎಲ್ಲನೂ ಇದೆ. ಸೊ ಒಟ್ಟಿನಲ್ಲಿ 1-2 ಅವರ್ ಒಳ್ಳೆ ಮನಸ್ಸಲ್ಲಿ ಏನಿದ್ರು ಎಲ್ಲ ಚಿಂತೆ ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ಕೊಂಡು ಬರ್ತೀರಾ. ಸೊ ತುಂಬಾ ಚೆನ್ನಾಗಿದೆ. ಸೊ ರಾಜ್ಯದಾದ್ಯಂತ ಇವತ್ತು ಬಿಡುಗಡೆ ಆಗಿದೆ ಈ ಮೂವಿ. ಸೊ ಎಲ್ಲರೂ ವಿಶ್ ಮಾಡೋಣ. ಹಾಗೆ ಬಿಗ್ ಬಾಸ್ ಕೂಡ ಎಂಟ್ರಿ ಇವತ್ತು ಬಂದಿದ್ದಾರೆ. ಟಿಕೆಟ್ ಫಿನಾಲೆ ಯಾರು ಅನೌನ್ಸ್ ಮಾಡಲಿಕ್ಕೆ ಒಂದು ಗೇಮ್ನ ಇವ್ರ ಮುಖಾಂತರ ಆಡಿಸಿ, ಸೊ ಇವರ ಕೈಯಲ್ಲೇ ಆ ಟಿಕೆಟ್ ಫಿನಾಲೆ ಕೊಡಿಸೋ ಥರ ಬಿಗ್ ಬಾಸ್ ಅವರು ಮಾಡಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಇವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ, ಅದಿತಿ ಮತ್ತು ಶರಣ್ ಅವರು. ಸೊ ಬಿಗ್ ಬಾಸ್ ಎಪಿಸೋಡ್ನು ನೋಡಿ ಇವತ್ತು. ಹಾಗೆ ಮೂವಿನಂತೂ ಮರೆಯಲೇಬೇಡಿ, ನಿಜವಾಗ್ಲೂ ಚೆನ್ನಾಗಿದೆ, ಹೋಗಿ ನೋಡಿ, ಎಲ್ಲೂ ಮೋಸ ಇಲ್ಲ ಕೊಡೋ ದುಡ್ಡಿಗೆ. ಓಕೆನಾ? ಸೊ ಎಲ್ಲರೂ ವಿಶ್ ಮಾಡೋಣ, ಮೂವಿ ಚೆನ್ನಾಗಾಗಲಿ, ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹೇಳಿಬಿಟ್ಟು. ಶರಣ್ ಅವ್ರಿಗೆ ಸೂಪರ್. ಇದು ನನ್ನ ರಿವ್ಯೂ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ಹೊಸ ಕನ್ನಡದಲ್ಲಿ ಇರೋಂಥ ಹೊಸ ಅಪ್ಡೇಟ್ ಜೊತೆಗೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ.